ರಾಹುಲ್ ಟೂಲ್ ಕಿಟ್ ಕುತಂತ್ರ ಬಯಲು 2023-24 ಅವಧಿಯಲ್ಲಿ ಪದೇ ಪದೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಆಗಾಗ್ಗೆ ಅಮೆರಿಕಕ್ಕೆ ಹೋಗ್ತಾ ಇದ್ರು. ಅಲ್ಲಿನ ವಿವಿಧ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರನ್ನು ಕುರಿತು ತಮ್ಮದೇ ಆದ ವಿಶೇಷ ಭಾಷಣ ಮಾಲಿಕೆಯನ್ನು ನಡೆಸ್ಕೊಳ್ತಾ ಇದ್ರು. ಅಲ್ಲಿಗೆ ಹೋದಾಗಲೆಲ್ಲ ಭಾರತ ವಿರೋಧಿ ಹೇಳಿಕೆಗಳು ಬರ್ತಾ ಇದ್ವು. ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಯಾಕೆ ಅಮೆರಿಕದಂಥ ಪ್ರಜಾಪ್ರಭುತ್ವ ರಾಷ್ಟ್ರ ಮಧ್ಯಪ್ರವೇಶ ಮಾಡ್ತಾ ಇಲ್ಲ, ಯುರೋಪಿನ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಅಂತ ಭಾರತದ ಆಂತರಿಕ ವಿದ್ಯಮಾನಗಳ ಬಗ್ಗೆ ವಿದೇಶಿ ನೆರವನ್ನು ಕೋರ್ತಾ ಇದ್ದರು. ಇವತ್ತು ಯಾವ ರೀತಿ ಡೊನಾಲ್ಡ್ ಟ್ರಂಪ್ ಸುಮ್ಮನೆ ಇಸ್ರೇಲ್ ಜೊತೆಗೆ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿ ಒಂದು ಘೋರ ಅನಾಹುತವನ್ನು ಮಾಡಿಕೊಂಡಿದ್ದಾರೋ, ಒಂದು ಘೋರ ಪ್ರಮಾದವನ್ನು ಮಾಡಿಕೊಂಡು ವಿಲಿವಿಲಿ ಒದ್ದಾಡ್ತಾ ಇದ್ದಾರೋ, ಅಯ್ಯೋ ನಮ್ಗೆ ಸಹಾಯ ಮಾಡಿ ಅಂತ ರಾಹುಲ್ ಗಾಂಧಿ ಕೂಡ ತಮ್ಮ ಹಿಂದಿನ 10 ವರ್ಷಗಳ ನಿರಂತರ ಸೋಲು, ಪುನರಪಿ ಚುನಾವಣಾ ಪರಾಭವಗಳಿಂದ ತತ್ತರಿಸ್ಬಿಟ್ಟು ಕಡೆಗೂ ಅಮೆರಿಕಕ್ಕೆ ಹೋಗ್ಬಿಟ್ಟು ಹೀಗೆ ಮಾತಾಡ್ತಾ ಇದ್ರು. ಅವರ ಅಲ್ಲಿನ ವಿದೇಶಿ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡ್ತಾ ಇದ್ದವರು ಅವರ ಬೌದ್ಧಿಕ ಮಾರ್ಗದರ್ಶಕ ಸ್ಯಾಮ್ ಪಿತ್ರೋಡಾ. ಭಾರತದಲ್ಲಿ ಯಾವ ಸ್ಯಾಮ್ ಪಿತ್ರೋಡಾ ಭಾರತದಲ್ಲಿ ರಾಜೀವ್ ಗಾಂಧಿ ಯುಗದಲ್ಲಿ STD ಕ್ರಾಂತಿ ತಂದರೋ, ಯಾವ ಸ್ಯಾಮ್ ಪಿತ್ರೋಡಾ ಕಂಪ್ಯೂಟರೀಕರಣಕ್ಕೆ ಕಾರಣರಾದರೋ ಅಂಥ ಒಬ್ಬ ವೈಜ್ಞಾನಿಕ ಮನೋಧರ್ಮದ ಒಬ್ಬ ಪ್ರತಿಭಾಶಾಲಿ ನಾಯಕ ಅಲ್ಲಿ ನಡೆಸಿದ್ದು ರಾಹುಲ್ ಗಾಂಧಿಯ ಈ ಎಳಸುತನವನ್ನು ಬಳಸ್ಕೊಂಡ್ಬಿಟ್ಟು ಈ ರೀತಿ ವಿದೇಶಿ ವೇದಿಕೆಗಳನ್ನು ಸೃಷ್ಟಿ ಮಾಡ್ತಾ ಇದ್ರು. ಅದನ್ನು ರಾಹುಲ್ ಗಾಂಧಿ ಟೂಲ್ ಕಿಟ್ ಅಂತ ಸಂಬೋಧನೆ ಮಾಡ್ತಾ ಇತ್ತು ಒಂದು ವರ್ಗ. ಇದೀಗ ಆ ಟೂಲ್ ಕಿಟ್ನ ಪ್ರಭಾವ ಎಂಥದ್ದು ಅಂತ ಗೊತ್ತಾಗಿದೆ. ಮೊನ್ನೆ ತಾನೇ USCIRF ಅನ್ನೋ ಒಂದು ಆಯೋಗ, ಅಮೆರಿಕದ ರಾಷ್ಟ್ರೀಯ ಸರ್ಕಾರವೇ ಸೃಷ್ಟಿ ಮಾಡಿರೋ ಒಂದು ಆಯೋಗ, ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಫಾರ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್, ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯದ ಆಯೋಗ ಅಂತ ಈ ಆಯೋಗ ಒಂದು ವರದಿ ಕೊಟ್ಟಿದೆ. ಆ ಆಯೋಗದ ವರದಿಯ ಮುಖ್ಯ ಶಿಫಾರಸು ಏನು ಅಂತಂದರೆ, ತತ್ಕ್ಷಣವೇ ಭಾರತದಲ್ಲಿ RSS ಮತ್ತು ಭಾರತ ಸರ್ಕಾರದ ಬೇಹುಗಾರಿಕೆ ದಳ, ಅತ್ಯುನ್ನತ ಬೇಹುಗಾರಿಕೆ ದಳ ರಾ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಎರಡನ್ನು ನಿಷೇಧಿಸಬೇಕಂತೆ, RSS ಬ್ಯಾನ್ ಮಾಡಬೇಕಂತೆ, ರಾನ ರದ್ದು ಮಾಡಬೇಕಂತೆ. ಈ ಶಿಫಾರಸು ಯಾರಿಂದ? ಇದು USCIRF ಅನ್ನೋ ಒಂದು ಸ್ವಾಯತ್ತ ಅಮೇರಿಕದ ಸರ್ಕಾರಿ ಸಂಸ್ಥೆಯಿಂದ. ಅಂದಹಾಗೆ ಈ ಯುನೈಟೆಡ್ ನೇಷನ್ಸ್ ಕಮಿಷನ್ ಫಾರ್ ಇಂಟರ್ನ್ಯಾಷನಲ್ ಫ್ರೀಡಮ್ ಅಂದರೆ ಪ್ರಪಂಚದ ಎಲ್ಲ ರಾಷ್ಟ್ರಗಳಲ್ಲೂ ಧಾರ್ಮಿಕ ಸ್ವಾತಂತ್ರ್ಯದ ರಕ್ಷಣೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ, ಅಥವಾ ಅಲ್ಲಿನ ಪ್ರಜೆಗಳ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಯಾವ್ಯಾವ ರೀತಿ ದಮನ ನಡೀತಾ ಇದೆ ಅದನ್ನೆಲ್ಲ ಅಳತೆ ಮಾಡಿಬಿಟ್ಟು ವಾರ್ಷಿಕ ವರದಿ ಕೊಡ್ತಾ ಇರ್ತಾರಂತೆ. ಈ ಪ್ರಸಕ್ತ ವರದಿಯ ಪ್ರಕಾರ 2025 ವರ್ಷದ ಉದ್ದಕ್ಕೂ ಕೂಡ ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ವಿಪರೀತವಾದ ಹಿಂಸಾಚಾರ, ದಮನ ಮತ್ತು ಅವರನ್ನು ಮೂಲಗುಂಪು ಮಾಡುವಂಥ ರಾಜಕಾರಣ ನಡೀತಾ ಇದೆ. ಅಲ್ಲಿ ಮೆಜಾರಿಟೇರಿಯನ್ ಅಂದರೆ ಧಾರ್ಮಿಕ ಬಹುಸಂಖ್ಯಾತರ ದೌರ್ಜನ್ಯ ವಿಪರೀತಕ್ಕೆ ಹೋಗ್ಬಿಟ್ಟಿದೆ ಅಂತ ವರದಿ ಕೊಟ್ಟಿದ್ದಾರಂತೆ. ಅಂದರೆ ಯಾಕೆ ಈಗ ಅರ್ಥ ಆಗ್ತಾ ಇದೆ. 2025 ಜನವರಿ 20ರಂದು ಅಧಿಕಾರ ವಹಿಸಿಕೊಂಡ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಿಂದಿನ ಅವಧಿ ಉದ್ದಕ್ಕೂ ಭಾರತದ ಸನ್ಮಿತ್ರರಾಗಿದ್ದವರು ಏಕಾಏಕಿ ಭಾರತ ವಿರೋಧಿ ನಿಲುವು ಯಾಕೆ ತಾಳಿದ್ರು? ಭಾರತದ ಪ್ರಧಾನಮಂತ್ರಿ ಮೋದಿ ಅವರನ್ನ ಆಗಾಗ ತಬ್ಬಿಕೊಂಡು ಮುದ್ದಾಡ್ತಾ ಇದ್ದ ಇದೇ ಡೊನಾಲ್ಡ್ ಟ್ರಂಪ್ ಆಪರೇಷನ್ ಸಿಂಧೂರದ ನಂತರ ಏಕಾಏಕಿ ಆ ಪಾಕಿಸ್ತಾನದ ದಂಡನಾಯಕ, ಆತ ಅಧ್ಯಕ್ಷನಲ್ಲ ಪ್ರಧಾನಮಂತ್ರಿನಲ್ಲ, ಆ ದಂಡನಾಯಕ ಆಸಿಫ್ ಮುನೀರ್ ಅನ್ನೋ ಒಬ್ಬ ಕಿಡಿಗೇಡಿ ಸೇನಾ ದಂಡನಾಯಕನನ್ನು ಕರೆಸ್ಕೊಂಡ್ಬಿಟ್ಟು ಆತನಿಗೆ ಆತಿಥ್ಯ ಕೊಟ್ಟಿದ್ದು ಮಾತೆತ್ತಿದ್ರೆ ಭಾರತ ವಿರೋಧಿ ಟ್ಯಾರಿಫ್ ಯುದ್ಧ. ಈ ಇರಾನ್ ಯುದ್ಧಕ್ಕಿಂತ ಈ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ ಅತಿ ದೊಡ್ಡ ಯುದ್ಧ ಭಾರತದ ವಿರುದ್ಧ, ಅಂದರೆ ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ತಾ ಇದ್ದ ಭಾರತದ ವಿರುದ್ಧ ಆರ್ಥಿಕ ಸಮರವನ್ನೇ ಘೋಷಣೆ ಮಾಡಿಬಿಟ್ರು. ಮೋದಿಗೆ ಮುಜುಗರವಾದಂಥ ಹೇಳಿಕೆಗಳನ್ನು ಕೊಟ್ಬಿಟ್ಟು ಆಪರೇಷನ್ ಸಿಂಧೂರದ ಬಗ್ಗೆ ಜನಕ್ಕೆ ಅನುಮಾನ ಬರುವಂಥ ರೀತಿಯಲ್ಲಿ ಮಾಡಿಬಿಟ್ರು. ತೀರಾ ಇತ್ತೀಚೆಗೆ ಇರಾನ್ ಯುದ್ಧದ ಕಾಲದಲ್ಲಿ ಮೋದಿಯವರು ಯಾಕೋ ಸುಮ್ಮನಿದ್ದಾರೆ ಅಂತಂದ್ಬಿಟ್ಟು ಅವರ ಶತ್ರುಗಳು, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರೇ ನರೇಂದರ್ ಸರೆಂಡರ್ ಅನ್ನೋ ಪ್ಲಕಾರ್ಡ್ ಹಿಡ್ಕೊಂಡ್ಬಿಟ್ಟು ಸಂಸತ್ತಿನ ಕಲಾಪವನ್ನು ಭಂಗಪಡಿಸ್ತಾ ಬಂದರು. ಈ ರೀತಿ ರಾಹುಲ್ ಗಾಂಧಿಯ ಈ ಗುಂಪೇನಿದೆ, ಅಂದರೆ ಅವರ ಭಾಷಣ ಘೋಷಣೆಗಳು ಎಲ್ಲವೂ ಕೂಡ ವಿದೇಶದಲ್ಲಿ ಜಾಸ್ತಿ. ಆದರೆ ಇದೇ ರಾಹುಲ್ ಗಾಂಧಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಒಮ್ಮೆನೂ ಅಮೆರಿಕಕ್ಕೆ ಹೋಗಲೇ ಇಲ್ಲ. ಡೊನಾಲ್ಡ್ ಟ್ರಂಪ್ ಬರೋ ಅಷ್ಟೊತ್ತಿಗೆ ಪದೇ ಅಮೆರಿಕಕ್ಕೆ ಭೇಟಿ ಕೊಟ್ಬಿಟ್ಟು ಆವತ್ತಿನ ಡೆಮೊಕ್ರೆಟಿಕ್ ಅಧ್ಯಕ್ಷರಿದ್ದಾಗಿರೋ ಕಾಲದಲ್ಲೇ, ಅಂದರೆ ಜೋ ಬೈಡನ್ ಅವಧಿಯಲ್ಲೇ ಮಾಡಬೇಕಾದ ಎಲ್ಲ ವ್ಯವಸ್ಥೆ ಎಲ್ಲ ಬಗೆಯ ಹಾನಿಯನ್ನು ಮಾಡಿಬಿಟ್ಟಿದ್ರು. ಭಾರತದ
ಇಲ್ಲಿನ ಸಾಮಾಜಿಕ ವಾತಾವರಣ, ರಾಜಕೀಯ ವ್ಯವಸ್ಥೆ, ಇಲ್ಲಿನ ಪ್ರಜಾಪ್ರಭುತ್ವದ ಸುಸ್ಥಿರತೆ ಇತ್ಯಾದಿ ಕುರಿತಂತೆ ಪ್ರತಿಕೂಲ ಅಭಿಪ್ರಾಯಗಳನ್ನು ಬಿತ್ತಿಸ್ಬಿಟ್ಟು ಅಮೇರಿಕದ ರಾಜಕೀಯ ನಾಯಕತ್ವಕ್ಕೇ ಭಾರತದ ಬಗ್ಗೆ ಅನುಮಾನ ಬರುವಂತೆ ಮಾಡಿಬಿಟ್ಟಿದ್ರು. ಅದರಲ್ಲಿ ಯಶಸ್ವಿ ಆಗಿಬಿಟ್ಟಿದ್ರು. ಈ ಭಾರತ ವಿರೋಧಿ ಕಾರ್ಯಾಚರಣೆಯ ಫಲವಾಗಿ ಈ USCIRF ಅನ್ನೋ ಸಂಸ್ಥೆ ಅಂದಹಾಗೆ ಈ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ನಿಗಾ ಇಡೋ ಒಂದು ಜವಾಬ್ದಾರಿ ವಹಿಸ್ಕೊಂಡಿರೋ ಈ ಸಂಸ್ಥೆಯ ಉಪಾಧ್ಯಕ್ಷ ಯಾರು ಗೊತ್ತಾ? ವೈಸ್ ಚೇರ್ಮನ್ ಡಾಕ್ಟರ್ ಆಸಿಫ್ ಮೊಹಮ್ಮದ್ ಅಂತ ಪಾಕಿಸ್ತಾನಿ ಸಂಜಾತ ಒಬ್ಬ ವೈದ್ಯ ಮತ್ತು ಹೋರಾಟಗಾರ ಅಂತೆ. ತನ್ನನ್ನು ತಾನು ಒಬ್ಬ ಫಿಸಿಷಿಯನ್ ಆ್ಯಂಡ್ ಆ್ಯಕ್ಟಿವಿಸ್ಟ್ ಅಂತ ಪರಿಚಯಿಸ್ಕೊಳ್ತಾರೆ. ಫಿಸಿಷಿಯನ್ ಆ್ಯಂಡ್ ಫಿಲಾಂಥ್ರಪಿಸ್ಟ್ ಅಂತ ಪರಿಚಯಿಸ್ಕೊಳ್ತಾನೆ ಈ ಮನುಷ್ಯ. ಈ ಆಸಿಫ್ ಮೊಹಮ್ಮದ್ ಮೊದಲು ಡೊನಾಲ್ಡ್ ಟ್ರಂಪ್ನ ವಶೀಕರಣ ಮಾಡಿಕೊಂಡಿದ್ದು ಫೀಲ್ಡ್ ಮಾರ್ಷಲ್ ಆಸಿಫ್ ಮುನೀರ್ ಅನ್ನೋ ಪಾಕಿಸ್ತಾನಿ ದಂಡನಾಯಕ. ಇದೀಗ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಪರವಾಗಿ ಭಾರತ ವಿರೋಧಿ ಒಂದು ವರದಿಯನ್ನು ಕೊಟ್ಟರು, ಧಾರ್ಮಿಕ ಸ್ವಾತಂತ್ರ್ಯದ ವರದಿಯನ್ನು ಕೊಟ್ಟಿರೋ ಈ ವ್ಯಕ್ತಿ ಡಾಕ್ಟರ್ ಆಸಿಫ್ ಮೊಹಮ್ಮದ್. ಈ ಆಸಿಫ್ ಮೊಹಮ್ಮದ್ ತನ್ನನ್ನು ತಾನು ಫಿಸಿಷಿಯನ್ ಆ್ಯಂಡ್ ಫಿಲಾಂಥ್ರಪಿಸ್ಟ್, ಒಬ್ಬ ವೈದ್ಯ ಮತ್ತು ವೃತ್ತಿಯಿಂದ ಒಬ್ಬ ವೈದ್ಯ ಮತ್ತು ಪ್ರವೃತ್ತಿಯಿಂದ ಒಬ್ಬ ಮಹಾ ಕೊಡುಗೈದಾನಿ ಫಿಲಾಂಥ್ರಪಿಸ್ಟ್, ಸಾಮಾಜಿಕ ಉದ್ದೇಶಗಳಿಗಾಗಿ ಮಾನವ ಹಕ್ಕುಗಳಿಗೋಸ್ಕರ ಹೋರಾಡ್ತಾ ಇರೋ ಒಬ್ಬ ಮಹಾದಾನಿ ಅಂತ ತನ್ನನ್ನು ತಾನು ಪರಿಚಯಿಸಿಕೊಂಡಿದ್ದಾನೆ. ಈತ ರೂಪಿಸೋ ವರದಿ ಹೇಗಿರುತ್ತೆ ಅಂತ ನಾವು ಯಾರೂ ನಿರೀಕ್ಷಿಸಬಹುದಾಗಿತ್ತು. ಆತನಿಗೆ RSS ಶತ್ರುವಂತೆ. ಯಾಕೆ ರಾಹುಲ್ ಗಾಂಧಿಯವರು ಪದೇ ಪದೇ ತನ್ನ ರಾಜಕೀಯ ಎದುರಾಳಿ, ಚುನಾವಣೆಯಲ್ಲಿ ತಾನು ಸೋಲಿಸಬೇಕಾಗಿದ್ದು ಭಾರತೀಯ ಜನತಾ ಪಕ್ಷ ಅಂತ ಗೊತ್ತಿದ್ದು ಆರಂಭದಿಂದನೂ, ಮೋದಿ ಯುಗದ ಆರಂಭದಿಂದನೂ ನಿರಂತರವಾಗಿ RSS ಮೇಲೆ ದಾಳಿ ಮಾಡ್ತಾ ಬಂದುಬಿಟ್ರು. ಅವರಿಗೆ ಧ್ವನಿ ಕೊಟ್ಟಿದ್ದು ಕರ್ನಾಟಕದ ಯುವ ನಾಯಕ ಮಂತ್ರಿ ಪ್ರಿಯಾಂಕ್ ಖರ್ಗೆ. RSSನ ಅಸ್ತಿತ್ವವನ್ನೇ ಪ್ರಶ್ನಿಸಲಿಕ್ಕೆ ಶುರು ಮಾಡಿಬಿಟ್ರು ಪ್ರಿಯಾಂಕ್ ಖರ್ಗೆ. ತನ್ಮೂಲಕ ತಮ್ಮ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿಯವರ ಅಜೆಂಡಾವನ್ನು ಕರ್ನಾಟಕದಲ್ಲಿ ಮುಂದುವರಿಸ್ಕೊಂಡು ಹೋಗೋ ಒಂದು ನಿರಂತರ ಪ್ರಯತ್ನದಲ್ಲಿ ತೊಡಗಿಸ್ಕೊಂಡಿದ್ರು. ಇದೀಗ ಇದರ ಹಿಂದೆ ಏನು, ಇದರ ಹಿಂದೆ ಯಾವ ವಿದೇಶಿ ಪಟ್ಟಭದ್ರ ಹಿತಾಸಕ್ತಿಗಳು ಇದ್ವು ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ. ಈ USCIRF ವರದಿಯನ್ನು ನೋಡಿದಾಗ ರಾಹುಲ್ ಗಾಂಧಿ ಮತ್ತು ಅವರ ಸಹಚರರ ಆ ವಿದೇಶದಲ್ಲಿ ನಡೆಸಿರೋ ಕುತಂತ್ರ ಫಲಿಸಿದೆ. ಕ್ರಿಶ್ಚಿಯನ್ ರಾಷ್ಟ್ರಗಳಲ್ಲಿ ಅಮೇರಿಕ ಮತ್ತು ಯುರೋಪ್ ದೇಶಗಳಂಥ ಕ್ರಿಶ್ಚಿಯನ್ ಬಾಹುಳ್ಯವಿರುವ ದೇಶಗಳಲ್ಲಿ ಭಾರತ ವಿರೋಧಿ ನಿಲುವು, ಅದರಲ್ಲೂ ಹಿಂದೂ ವಿರೋಧಿ ನಿಲುವು. ಅಂದರೆ ನರೇಂದ್ರ ಮೋದಿ ಬಂದಾಗಿನಿಂದ ಇಲ್ಲಿ ಹಿಂದುತ್ವದ ಆರ್ಭಟ ಜಾಸ್ತಿ ಆಗಿಬಿಟ್ಟಿದೆ. ಮುಸಲ್ಮಾನರು, ಕ್ರಿಶ್ಚಿಯನ್ರು ಮತ್ತಿತರ ಧಾರ್ಮಿಕ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕುಗಳನ್ನೇ ಕಸಿದುಕೊಳ್ಳಲಾಗಿದೆ. ಅವ್ರ ಮೇಲೆ ನಿರಂತರವಾದ ದಮನ ನಡೀತಾ ಇದೆ ಇತ್ಯಾದಿಯಾಗಿ ಪ್ರಚಾರ ಮಾಡ್ತಾ ಬಂದ್ರಲ್ಲ, ಅದೆಲ್ಲೋ ಈ ಡೊನಾಲ್ಡ್ ಟ್ರಂಪ್ ತಲೆಗೂ ಹೋಗ್ತು ಅಂತ ಕಾಣುತ್ತೆ. ಆದ್ದರಿಂದ ಡೊನಾಲ್ಡ್ ಟ್ರಂಪ್ 2ನೇ ಅವಧಿಗೆ ಅಧ್ಯಕ್ಷರಾದ ಕೂಡಲೇ ಮಾಡಿದ್ದು, ಮೋದಿ ಅಲ್ಲಿಗೆ ಭೇಟಿ ಕೊಟ್ಟಾಗಲೇ ತಾರೀಫಾರ್ ಘೋಷಣೆ ಮಾಡಿದ್ದು, ಮೋದಿ ವಾಪಸ್ ಬರ್ತಾ ಇರುವಾಗಲೇ ಅಕ್ರಮ ವಲಸಿಗರ ನೆಪದಲ್ಲಿ 3,000-4,000 ಭಾರತೀಯರನ್ನು, ಅಕ್ರಮ ವಲಸಿಗರಂತೂ ಗುರುತಿಸಲ್ಪಟ್ಟ ಭಾರತೀಯರನ್ನು ಕೈ ಕಾಲಿಗೆ ಬೇಡಿ ಹಾಕಿಬಿಟ್ಟು ಅವಮಾನಕಾರ ರೀತಿಯಲ್ಲಿ ತಂಡೋಪತಂಡವಾಗಿ ಮಿಲಿಟರಿ ವಿಮಾನಗಳಲ್ಲಿ ತಂದು ಅಮೃತ್ಸರ್ನಲ್ಲಿ ಡಂಪ್ ಮಾಡಿದ್ದು, ಆಪರೇಷನ್ ಸಿಂಧೂರದಲ್ಲಿ ಭಾರತ ವಿರೋಧಿ ಪಾಕಿಸ್ತಾನ್ ಪರ ನಿಲುವು ತಾಳಿದ್ದು. ಹೀಗೆ ಡೊನಾಲ್ಡ್ ಟ್ರಂಪರ ಮನಪರಿವರ್ತನೆಗೆ ಕಾರಣ ಕೂಡ ಈ ರಾಹುಲ್ ಗಾಂಧಿಯವರ ಟೂಲ್ ಕಿಟ್. ಇವ್ರು ಯಾರು? RSS ಬ್ಯಾನ್, RSS ಹೋಗಲಿ, ಅದೊಂದು ಸ್ವಾಯತ್ತ ಸಂಸ್ಥೆ, ಖಾಸಗಿ ಸಂಸ್ಥೆ. ಆದರೆ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್, ಅದು ಇಂದಿರಾ ಗಾಂಧಿ ಕಾಲದಲ್ಲೇ ಅಸ್ತಿತ್ವಕ್ಕೆ ಬಂದಿರುವಂಥ ಒಂದು ರಾಷ್ಟ್ರೀಯ ಬೇಹುಗಾರಿಕೆ ಸಂಸ್ಥೆ, ಎಲ್ಲ ಅಂತಾರಾಷ್ಟ್ರೀಯ ಭಾರತ ವಿರೋಧಿ ಶಕ್ತಿಗಳ ಮೇಲೆ ನಿಗಾ ಇಡುವಂಥ ಸಂಸ್ಥೆ. ಈಗ ಗೊತ್ತಾಯ್ತಾ ಯಾಕೆ ಅಮೇರಿಕದ ಫೆಡರಲ್ ಸರ್ಕಾರ ಒಬ್ಬ ಖಲಿಸ್ತಾನಿ ಪನ್ನೂನ್ನೋ ಒಬ್ಬ ಮುಟ್ಟಾಳನನ್ನು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು, ಸುಪಾರಿ ಕೊಟ್ಟು ಕೊಲೆ ಮಾಡಿರುವಂಥ ಒಬ್ಬ ಗುಪ್ತಾ ಅನ್ನೋ ಅಲ್ಲಿನ NRI ಭಾರತೀಯನನ್ನು ಅರೆಸ್ಟ್ ಮಾಡಿದ್ದಾರೆ. ಅದಕ್ಕೆ ಕಾರಣ ಅಜಿತ್ ದೋವಲ್ ಅಂತೆ, ಭಾರತದ ಭದ್ರತಾ ಸಲಹೆಗಾರ, ಪ್ರಧಾನಮಂತ್ರಿಯವರ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಂತೆ. ಅವ್ರಿಗೆ ಗೊತ್ತಿದೆ ನಲ್ಲಿ ಅಜಿತ್ ದೋವಲ್ ಎಂಥ ದೊಡ್ಡ ದೊಡ್ಡ ಸಾಹಸ ಮಾಡಿದ್ರು ಅಂತ. ಇದೀಗ ನಾಳೆಯಿಂದ ದುರಂಧರ್ 2 ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಈ ಅಜಿತ್ ದೋವಲ್ ಅಂತ ಒಬ್ಬ ಚಾಣಾಕ್ಷ ರಾಜತಾಂತ್ರಿಕ ಬೇಹುಗಾರ, ಆತನನ್ನು ವಿಲನ್ ಮಾಡಿದ್ದ ಅಮೇರಿಕ ಯಾತಕ್ಕೆ ಅಂತ ಈಗ ಗೊತ್ತಾಗ್ತಾ ಇದೆ. ಅವ್ರು ತತ್ಕ್ಷಣವೇ ಈ ಅಮೇರಿಕದ ಈ ಭಾರತ ವಿರೋಧಿ ನಿಲುವಿನ ಹಿಂದೆ USCIRFನಂಥ ಸಂಸ್ಥೆಗಳ ಕೈವಾಡ ಇದೆ. ಇವ್ರಿಗೆಲ್ಲ ನರೇಂದ್ರ ಮೋದಿ ಬಂದಾಗಿನಿಂದ ಇವರ ಸ್ಲೀಪರ್ ಸೆಲ್ಗಳಾಗಿ ಭಾರತದಲ್ಲಿ ಯಾರು ಕೆಲಸ ಮಾಡ್ತಾಯಿದ್ರು, ಮಾತೆತ್ತಿದ್ರೆ ಸೆಕ್ಯುಲರಿಸಮ್ ಬಗ್ಗೆ ಹೋರಾಟ ಮಾಡೋ ನೆಪದಲ್ಲಿ ಹಿಂದೂ ವಿರೋಧಿ, ಅದರಲ್ಲೂ ಹಿಂದುತ್ವದ ವಿರೋಧಿ. ಯಾಕೆ ತಮಿಳುನಾಡಿನ ಉಪಮುಖ್ಯಮಂತ್ರಿ, ಅಲ್ಲಿನ ಮುಖ್ಯಮಂತ್ರಿಯ ಮಗ ಉದಯನಿಧಿ ಮಾರಂತರದವರೆಲ್ಲ ಸನಾತನ ಧರ್ಮವನ್ನು ಕಾಲ್ರ, ಏಡ್ಸ್, ಕರೋನಾ ಇತ್ಯಾದಿಯಾಗಿ ಹಂಗಿಸ್ತಾ ಹೀಯಾಳಿಸ್ತಾ ಬಂದರು ಅನ್ನೋದಕ್ಕೆ ಇಂಥವರ ಬೆಂಬಲ. ಕೇವಲ ರಾಷ್ಟ್ರದ ವಿರೋಧ ಪಕ್ಷದ ನಾಯಕ ಮಾತ್ರ ಅಲ್ಲ, ವಿರೋಧ ಪಕ್ಷದ ನಾಯಕನಿಂದ
ವಿದೇಶಿ ಶಕ್ತಿಗಳ ಕೈವಾಡ ಯಾವ ರೀತಿ ಇರಬಹುದು ಅನ್ನೋದಕ್ಕೆ ಈ ವರದಿಯೇ ಆಘಾತಕಾರಿಯಾಗಿದೆ. ಅಂದಾಗ ಅಮೇರಿಕದಲ್ಲಿ ಎಷ್ಟರ ಮಟ್ಟಿಗೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಮಾನತೆ, ಸಾಮಾಜಿಕ ಸಮಾನತೆಯನ್ನು ಪಾಲಿಸಿದ್ದಾರೆ ಅನ್ನೋದಕ್ಕೆ ಈಗ 7 ವರ್ಷಗಳಿಂದ 2020 ಮೇ 25ರಂದು ಅಲ್ಲಿ ಅಮೇರಿಕದ ಟ್ರಾಫಿಕ್ ಪೊಲೀಸರು ಅಲ್ಲಿ ಒಬ್ಬ ಜಾರ್ಜ್ ಫ್ಲಾಯ್ಡ್ ಅನ್ನೋ ಒಬ್ಬ ಟ್ಯಾಕ್ಸಿ ಚಾಲಕನನ್ನು ರಸ್ತೆಯಲ್ಲಿ ಆತ ಏನೋ ಟ್ರಾಫಿಕ್ ರೂಲ್ಸ್ ಭಂಗ ಮಾಡ್ದ ಅಂತ, ಉಲ್ಲಂಘಿಸ್ದ ಅಂತಂದ್ಬಿಟ್ಟು ಹಿಡಿದ್ರು. ಆತನ ಮೇಲೆ ಡೇವಿಡ್ ಚಾವಿನ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿ ಆತನ ನೆಲಕ್ಕೆ ಬಗ್ಸಿ ಎಳೆದು ನೆಲಕ್ಕೆ ಮಲಗಿಸಿ ಆತನ ಕತ್ತಿನ ಮೇಲೆ 8 ನಿಮಿಷ 46 ಸೆಕೆಂಡು ಮಂಡಿ ಊರಿ ಕೂತಿದ್ದ. ಆದ್ದರಿಂದಾಗಿ ಉಸಿರುಗಟ್ಬಿಟ್ಟು ಆತ ಸತ್ತೋದ. ಬಹಿರಂಗ ರಸ್ತೆಯಲ್ಲೇನೆ, ರಾಜಮಾರ್ಗದಲ್ಲೇ ಈ ರೀತಿ ಒಬ್ಬ ಕರಿಯನ ಕೊಲೆ ಮಾಡಿದರು ಅಮೇರಿಕದ ಪೊಲೀಸರು, ಅಲ್ಲಿನ ಬಿಳಿಯ ಪೊಲೀಸರು. ವರ್ಣಭೇದ ನೀತಿ ಈ ಮಟ್ಟಕ್ಕೆ ಬಂದಾಗ ಅಲ್ಲಿನ ಕರಿಯರೆಲ್ಲ ಒಗ್ಗಟ್ಟಾಗ್ಬಿಟ್ಟು ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅನ್ನೋ ದೊಡ್ಡ ಆಂದೋಲನವನ್ನೇ, ಅದು ಹಿಂಸಾ ರೂಪ ತಾಳಿತ್ತು ಕೂಡ. ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅನ್ನೋ ಚಳವಳಿ 2013ರಲ್ಲೇ ನಡೀತಿತ್ತು. ಆಗಲೂ ಕೂಡ ಅಮೇರಿಕದ ಶ್ವೇತವರ್ಣೀಯ ಪೊಲೀಸರು ಇಬ್ಬರು ಕರಿಯರನ್ನು ಇದೇ ರೀತಿ ಕೊಂದು ಹಾಕಿದ್ರು. ಒಬ್ಬರನ್ನ ಕತ್ತಿಸಿಗೆ ಸಾಯಿಸಿದ್ರು, ಗಾರ್ನರ್ ಮತ್ತು ಮಾರ್ಟಿನ್ ಮತ್ತೊಬ್ಬರನ್ನು ಗುಂಡೊಡೆದು ಸಾಯಿಸಿದ್ರು. ಆವತ್ತೇ ಶುರುವಾಗಿತ್ತು ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅಂತ. ಈ ವರ್ಣಭೇದ ನೀತಿ ಜಾಗೃತವಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯ ಎಂಥದ್ದು ಅಂದರೆ ಅಮೇರಿಕದಲ್ಲಿ 244 ವರ್ಷಗಳ ಪ್ರಜಾಪ್ರಭುತ್ವ ಇತಿಹಾಸ ಇರುವ ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಕ್ಯಾಥೋಲಿಕ್ ಕ್ರಿಶ್ಚಿಯನ್ರು ರಾಷ್ಟ್ರಪತಿ ಆಗೋದೇ ಬಹಳ ಅಪರೂಪ. ಇದುವರೆಗಿನ ಸುಮಾರು 46 ಜನ ಅಧ್ಯಕ್ಷರುಗಳ ಪೈಕಿ ಇಬ್ಬರು ಕ್ಯಾಥೋಲಿಕ್. ಒಬ್ಬರು ಜಾನ್ ಎಫ್ ಕೆನಡಿ, ಮತ್ತೊಬ್ಬರು ಬರಾಕ್ ಒಬಾಮಾ ನಂತರ ಉಪಾಧ್ಯಕ್ಷ ಪದವಿಗೆ ಬಂದ ಮಿಶ್ರವರ್ಣದ ಭಾರತೀಯ ಸಂಜಾತೆ ಕಮಲಾ ಹ್ಯಾರಿಸ್ರನ್ನು ಕೂಡ ಯಾವ ರೀತಿ ಜನಾಂಗೀಯ ದ್ವೇಷದ ಒಂದು ಪ್ರಚಾರದ ಮೂಲಕ ಸೋಲಿಸ್ಬಿಟ್ರು ನಮ್ಮ ಕಣ್ಣೆದುರಿಗೆ ಇದೆ. ತೀರಾ ಇತ್ತೀಚಿನ ಅದು ಉದಾಹರಣೆ. ಅದು ಕರಿಯರ ಪರವಾಗಿ ಧ್ವನಿ ಎತ್ತಿದ, ಮಾನವ ಹಕ್ಕುಗಳ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಜಾನ್ ಎಫ್ ಕೆನಡಿಯನ್ನು ಬರ್ಬರವಾಗಿ ಕೊಂದು ಹಾಕಿದ್ರು. ಡಲ್ಲಾಸ್ನ ರಾಜಮಾರ್ಗದಲ್ಲಿ ಅವರು ತೆರೆದ ಕಾರಿನಲ್ಲಿ ಮೆರವಣಿಗೆ ಹೋಗ್ತಾ ಇದ್ದಾಗ ನವೆಂಬರ್ 22, 1963 ಜಾನ್ ಎಫ್ ಕೆನಡಿಯನ್ನು ಕೊಂದು ಹಾಕಿದರು. ಅದಾದ ನಂತರ ಮತ್ತೆ ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಅವರ ಕಿರಿಯ ಸಹೋದರ ರಾಬರ್ಟ್ ಕೆನಡಿಯನ್ನು ಕೂಡ ಅಲ್ಲಿನ ಈ ಜನಾಂಗೀಯ ದ್ವೇಷದ ಕಾರಣಕ್ಕಾಗಿ ಅವರು ಕರಿಯರ ಹಕ್ಕುಗಳ ಬಗ್ಗೆ ಪ್ರತಿಪಾದಿಸ್ತಾ ಇದ್ರು ಅಂತ ಅಟಾರ್ನಿ ಆಗಿದ್ದ ರಾಬರ್ಟ್ ಕೆನಡಿಯನ್ನು ಕೂಡ ಇದೇ ರೀತಿ ಕೊಂದು ಹಾಕಿದರು. ಆಮೇಲೆ ಈ ಅಮೇರಿಕದ ಕರಿಯರ ಪರವಾಗಿ 1950ರ ದಶಕದಲ್ಲೇ ಒಂದು ಪ್ರಚಂಡ ಅಹಿಂಸಾತ್ಮಕ ಹೋರಾಟ, ಅಂದರೆ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಹಿಂಸಾತ್ಮಕ ಸತ್ಯಾಗ್ರಹ ಪರಿಕಲ್ಪನೆಯಿಂದ ಉತ್ತೇಜಿತರಾದ ರೆವರೆಂಡ್ ಮಾರ್ಟಿನ್ ಲೂಥರ್ ಕಿಂಗ್ ಒಂದು ದೊಡ್ಡ ಲಾಂಗ್ ಮಾರ್ಚ್ ಮಾಡಿದರು ವಾಷಿಂಗ್ಟನ್ನ ಮುಖ್ಯ ರಸ್ತೆಯಲ್ಲಿ. ಅಮೇರಿಕದ ಕ್ಯಾಪಿಟಲ್ ಹಿಲ್ವರೆಗೂ ಕೂಡ ಲಕ್ಷಾಂತರ ಮಂದಿ ಕರಿಯರು ಭಾಗವಹಿಸಿದ್ರು ಆ ಪ್ರತಿಭಟನೆಯಲ್ಲಿ. ಆ ಪ್ರತಿಭಟನೆ ನಂತರ ಅಲ್ಲಿನ ಕರಿಯರ್ಗೆ ಮತದಾನದ ಹಕ್ಕು, ಸಾರ್ವಜನಿಕ ಸವಲತ್ತುಗಳನ್ನು ಬಳಸೋ ಹಕ್ಕು ಇತ್ಯಾದಿಗಳು ಲಭ್ಯವಾಗ್ತಾ ಬಂದವು. ಇವತ್ತಿಗೂ ಕೂಡ ಅವರ ವರ್ಣಭೇದ ನೀತಿಯಲ್ಲಿ ಹೆಚ್ಚು ವ್ಯತ್ಯಾಸ ಆಗಿಲ್ಲ. ಆಗಾಗ ಅಮೇರಿಕದ, ಅದರಲ್ಲೂ ಕರಿಯರು ಬಹುಸಂಖ್ಯಾತರಾಗಿರೋ ಪ್ರದೇಶಗಳಲ್ಲೆಲ್ಲ ಜನಾಂಗೀಯ ದ್ವೇಷದ ಪ್ರಕರಣಗಳು ನಡೀತಾನೆ ಇರುತ್ತೆ. ಇಂಥ ಅಮೇರಿಕದ ಆಷಾಢಭೂತಿತನದ ನಡುವೆ USCIRF ವರದಿ ಕೊಟ್ಟಿದ್ದಾರೆ. ಭಾರತ ಸರ್ಕಾರಕ್ಕೆ ಅವರು ಶಿಫಾರಸು ಮಾಡೋ ಒಂದು ಉದ್ದಟತನ ತೋರ್ತಾರೆ. RSSನ್ನು ಬ್ಯಾನ್ ಮಾಡಿ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗನ್ನು ರದ್ದು ಮಾಡಿ ಅಂತ. ರಾಹುಲ್ ಗಾಂಧಿ ಅವರೇ, ದಯಮಾಡಿ ನಿಮ್ಮ ಅಮೇರಿಕದ ಸನ್ಮಿತ್ರರಿಗೆ ಸಂದೇಶ ಕೊಡಿ. ಭಾರತದ ಆಂತರಿಕ ವಿದ್ಯಮಾನಗಳ ಬಗ್ಗೆ ಈ ರೀತಿ ಅಪಪ್ರಚಾರ ಮತ್ತು ದ್ವೇಷ ಕಾರುವುದನ್ನು ನಿಲ್ಲಿಸಿ ಅಂತ. ನೀವು ಜವಾಹರ್ಲಾಲ್ ನೆಹರೂರವರ ಮರಿಮೊಮ್ಮಗ, ಇಂದಿರಾ ಗಾಂಧಿಯವರ ಮೊಮ್ಮಗ, ರಾಜೀವ್ ಗಾಂಧಿಯವರ ಮಗ ಅನ್ನೋ ಹೆಗ್ಗಳಿಕೆ ನಿಮಗಿದೆ. ನಿಮ್ಮ ಮುತ್ತಜ್ಜನ ರಾಷ್ಟ್ರೀಯತಾ ವಿಶಾಲವಾದ ಅಲಿಪ್ತ ನೀತಿ ಇತ್ತು. ಒಬ್ಬ ವಿಶ್ವ ದರ್ಜೆ ಮುತ್ಸದ್ದಿಯಾಗಿದ್ದರು. ತಾವು ಈ ಸಣ್ಣತನ ತೋರೋದನ್ನು ನಿಲ್ಲಿಸಿ ಅಂತ ರಾಹುಲ್ ಗಾಂಧಿಯವರಿಗೆ ಆಗ್ರಹಿಸ್ತಾ, ಅವರ ಬೆಂಬಲಿಗರಾಗಿರೋ ಸ್ಥಳೀಯ ಕಾಂಗ್ರೆಸ್ಸಿಗರು ಕೂಡ ಇದರ ಬಗ್ಗೆ ಎಚ್ಚರಗೊಳ್ಳಲಿಕ್ಕೆ ಅವ್ರಿಗೂ ಒತ್ತಾಯ ಮಾಡ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.